ನಾವು ಬಹುದಿನಗಳಿಂದ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಸ್ಟೈಪಂಡ್ ಬೇಡಿಕೆಯನ್ನು ಇಟ್ಟಿದ್ವಿ. ಸ್ಟೈಪಂಡ್ ಈಗ ಏನು ಕೊಡ್ತಾ ಇದ್ದಾರೆ ಅದು 2020ನೇ ಇಸ್ವಿನಲ್ಲಿ ಹೆಚ್ಚಳ ಆಗಿದ್ದು ಬಿಟ್ಟರೆ ಕೊನೆ ಈಗ ಲಾಸ್ಟ್ 4 ವರ್ಷದಿಂದ ಇದು ಹೆಚ್ಚಳ ಆಗಿಲ್ಲ. ಅದನ್ನು 1 ವರ್ಷದಿಂದನೇ ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ವಿ. ಆದರೂ ಕೂಡ ಸರ್ಕಾರ ಅದನ್ನು ನಮ್ಮ ಬೇಡಿಕೆಗಳನ್ನ ಏನೂ ಕನ್ಸಿಡರ್ ಮಾಡಿರಲಿಲ್ಲ. ಈಗ ಕೊನೆ ಒಂದು 2 ತಿಂಗಳಲ್ಲಿ 3 ತಿಂಗಳಲ್ಲಿ ನಾವು ಯಾವಾಗ ಧರಣಿ ಕೂರ್ತೀವಿ, ಯಾವಾಗ ಪ್ರೊಟೆಸ್ಟ್ ಮಾಡ್ತೀವಿ ಅಂದಾಗ ಫೈಲ್ನ ಕೈಗೆ ಎತ್ಕೊಂಡ್ರೆ ಹೊರತು ಅದು ಇನ್ನೂ ನಾವು 15 ದಿನದ ತನಕ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಕೂಡ ಅದನ್ನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಸರ್ಕಾರದಲ್ಲಿ ದುಡ್ಡಿಲ್ಲ ಈ ಥರ ಹೇಳಿ ನಮ್ಮ ಬೇಡಿಕೆಗಳನ್ನ ಇನ್ನೂ ಸಪ್ರೆಸ್ ಮಾಡ್ತಾ ಇದ್ದಾರೆ ಹೊರತು ನಮಗೆ ಯಾವುದೇ ಥರದಂಥ ರೆಸ್ಪಾನ್ಸ್ ಕೊಟ್ಟಿಲ್ಲ. ನಾವಾಗಿ ಖುದ್ದಾಗಿ ಮಿನಿಸ್ಟ್ರನ್ನ ಭೇಟಿ ಮಾಡೋದಾಗಲಿ, ಖುದ್ದಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿನ ಭೇಟಿ ಮಾಡೋದಾಗಲಿ ನಾವು ಸ್ಟೈಪಂಡ್ ಹೈಕ್ ಮಾಡ್ತೀವಿ. ಬಟ್ ಯಾವಾಗ ಮಾಡ್ತೀವಿ, ಎಷ್ಟು ಮಾಡ್ತೀವಿ ಏನೂ ಕೂಡ ನಮಗೆ ಎಲ್ಲ ನಮ್ಮ ಡಿಸ್ಕಷನ್ ಕೂಡ ಬಂದು ಕರೀತಾ ಇಲ್ಲ ನಮ್ಮನ್ನು ಬಂದು ಇಲ್ಲಿ ಧರಣಿ ಸ್ಥಳಕ್ಕೂ ಕೂಡ ಯಾರೂ ಬಂದು ವಿಸಿಟ್ ಮಾಡಿಲ್ಲ. ಏಕೆಂದರೆ ಅವರು ವೈದ್ಯರು ಅಂದರೆ ಅಷ್ಟೊಂದು ಕಡೆಗಣಿಸುವ ಪರಿಸ್ಥಿತಿ ಬಂದಿದೆ ಅನ್ನೋದು ವಿಷಾದಕರ ಸಂಗತಿ. ಇಡೀ ದೇಶದಲ್ಲೇ ವೈದ್ಯರ ಸೆಕ್ಯೂರಿಟಿಗೋಸ್ಕರ ಎಷ್ಟೊಂದು ಇದು ಧರಣಿ ನಡೀತಾ ಇದೆ. ಆದರೆ ಕರ್ನಾಟಕ ಸರ್ಕಾರದಲ್ಲಿ ಮಾತ್ರ ವೈದ್ಯರ ವಿರುದ್ಧ ಒಂಥರ ಇದು ಕೇರ್ಲೆಸ್ ಧೋರಣೆ ಇದೆ ಅನ್ನೋ ಥರ ನಮಗೆ ಅದು ತುಂಬ ಬೇಜಾರಾಗಿದೆ. ಈ ಬೇರೆ ಎಲ್ಲರಿಗೂ ಕೂಡ ನಮಗೆ ಗೊತ್ತಿದೆ ಈ ಕೋವಿಡ್ ಟೈಮಲ್ಲಿ ನಾವೆಲ್ಲರಿಗೂ ದೇವ್ರ ಥರ ಕಾಣ್ತಿದೆ. ಕೋವಿಡ್ ಟೈಮಲ್ಲಿ ಬಿಟ್ಟು ಬೇರೆ ಟೈಮಲ್ಲಿ ಡಾಕ್ಟರ್ಸ್ಗಳು ಕೆಲಸ ಮಾಡ್ತಾ ಇಲ್ಲ. ರೆಸಿಡೆಂಟ್ ಡಾಕ್ಟರ್ಸ್ ಇಡೀ ಇಂಡಿಯಾದಲ್ಲಿ 70% ಆಫ್ ದ ಹಾಸ್ಪಿಟಲ್ನಲ್ಲಿ ಕೆಲಸ ಆಗೋದು, ಗೌರ್ಮೆಂಟ್ ಹಾಸ್ಪಿಟಲ್ ಕೆಲಸ ಆಗೋದು ರೆಸಿಡೆಂಟ್ ಡಾಕ್ಟರ್ಸ್ ಕಡೆಯಿಂದ. ಓನ್ಲಿ 30% ಆಫ್ ದ ವರ್ಕ್ ವಿಲ್ ಬಿ ಡನ್ ಬೈ ಇಲ್ಲ ಕನ್ಸಲ್ಟೆಂಟ್ಸಿಂದ ಆಗುತ್ತೆ. 70% ಆಫ್ ದ ವರ್ಕ್ ಗೌರ್ಮೆಂಟ್ ಹಾಸ್ಪಿಟಲ್ನ ವರ್ಕ್ ಮಾಡ್ತಾ ಇರೋರಿಗೆ ನಮ್ಮ ಬೇಡಿಕೆಗಳನ್ನ ಕೇಳೋಕ್ಕೆ ಅಂತ ಮನಸ್ಥಿತಿ ಕೂಡ ಸರ್ಕಾರಕ್ಕೆ ಇಲ್ಲ ಅನ್ನೋದು ತುಂಬ ವಿಷಾದಕರ ಸಂಗತಿ. ಅದರಿಂದ ನಾವು ಇಷ್ಟು ದಿನಗಳ ಕಾಲ ನಾವು ಮಾನವೀಯತೆ ದೃಷ್ಟಿಯಿಂದ ನಾವು ಎಮರ್ಜೆನ್ಸಿ ಸರ್ವಿಸಸ್ನ ಬಾಯ್ಕಾಟ್ ಮಾಡದೆ ಬರೀ ನಾನ್ ಎಮರ್ಜೆನ್ಸಿ ಸರ್ವಿಸಸ್ನ ಬಾಯ್ಕಾಟ್ ಮಾಡಿದ್ದೀವಿ. ಸರ್ಕಾರ ಈ ರೀತಿ ಧೋರಣೆ ತೋರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಈವನ್ ಎಮರ್ಜೆನ್ಸಿ ಸರ್ವಿಸಸ್ ಕೂಡ ಬಾಯ್ಕಾಟ್ ಮಾಡೋ ಪರಿಸ್ಥಿತಿ ಬರಬೇಕಾಗತ್ತೆ ಇದು ಅಂತ ನಾವು ತಿಳಿಸೋಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಧರಣಿ ಸ್ಥಳಕ್ಕೆ ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದವರು ಅಂತ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಹಿಂದಿನ ಸರ್ಕಾರದಲ್ಲಿ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಂಥವ್ರು, ಡಾಕ್ಟ್ರು ಆಗಿದ್ದಂಥವ್ರು ಕೂಡ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವರು ಇಲ್ಲಿ ಬಂದಿದ್ದರು. ನಮ್ಮ ಬೇಡಿಕೆಗಳನ್ನೆಲ್ಲ ಅವರು ಅರ್ಥಕೊಂಡು ಅವರು ಕೂಡ ವೈದ್ಯಕೀಯ ವಿದ್ಯಾರ್ಥಿ ಆಗಿದ್ದಾಗ ಈ ಥರದ ಸಮಸ್ಯೆಗಳಿತ್ತು. ಅದಕ್ಕೋಸ್ಕರ 2009ರಲ್ಲಿ ಅವರು ಕೂಡ ಅದನ್ನು ಕರ್ನಾಟಕ ಪ್ರಿವೆನ್ಷನ್ ಆಫ್ ಅಸಾಲ್ಟ್ ಆನ್ ಡಾಕ್ಟರ್ಸ್ ಅನ್ನೋ ಆ್ಯಕ್ಟ್ ಕೂಡ ಇಂಪ್ಲಿಮೆಂಟೇಷನ್ಗೆಲ್ಲ ಮುಂದಾಗಿದ್ದರು. ಆದರೆ ಅದು ಇಂಪ್ಲಿಮೆಂಟ್ ಆಗಿದ್ದ ಆ್ಯಕ್ಟು ಅಲ್ಲಿ ಆ್ಯಕ್ಟಾಗಿ ಉಳ್ಕೊಂಡಿದೆ, ಅದು ಕಾರ್ಯರೂಪಕ್ಕೂ ಕೂಡ ಬಂದಿಲ್ಲ. ಆಮೇಲೆ ನಮ್ಮ ಬೇರೆ ಬೇಡಿಕೆಗಳನ್ನು ಕೂಡ ಅವರು ಸ್ಪಂದಿಸಿ ಅದಕ್ಕೆ ಪೂರಕ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರವನ್ನು ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ನಾವು ಖಂಡಿತ ಮಾಡ್ತೀವಿ. ಈ ಸರ್ಕಾರದಿಂದ ರೆಸ್ಪಾನ್ಸ್ ಬರಲಿಲ್ಲ ಅಂದರೆ ನಮ್ಮ ಕಡೆಯಿಂದ ಇದನ್ನು ನಾನು ಪರ್ಸ್ನಲ್ ಆಗಿ ತೊಗೊಂಡು ಕೂಡ ನಾನು ಮುಂದಕ್ಕೆ ತಗೊಂಡು ಹೋಗ್ತೀನಿ ಅಂತ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಅವರಿಗೂ ಕೂಡ ನಾವು ಧನ್ಯವಾದವನ್ನು ತಿಳಿಸ್ತೀನಿ.